ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಡಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ಈ 2026ರ ಹೊಸ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳ ಭವಿಷ್ಯ ಹೇಗಿರಲಿದೆ, ಈ ಜನವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ವರ್ಷದಲ್ಲಿ ತರಲಿದೆ. ಹಾಗೆಯೇ ಜನವರಿ 8ರ ನಂತರ ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬಿಡ ಸ್ನೇಹಿತರೆ. ಈ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳ ಗ್ರಹ ಸಂಚಾರ ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಸೂರ್ಯಗ್ರಹದ ವಿಚಾರಕ್ಕೆ ಬಂದುಬಿಡೋಣ. ಧನುರ್ ರಾಶಿಯ 2ನೇ ಮನೆಯಿಂದ ಮಕರ ರಾಶಿಯ 3ನೇ ಮನೆಗೆ ಜನವರಿ 14ರಂದು ಸೂರ್ಯನು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಧನುರ್ ರಾಶಿಯ 2ನೇ ಮನೆಯಿಂದ ಮಕರ ರಾಶಿಯ 3ನೇ ಮನೆಗೆ ಜನವರಿ 16ರಂದು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಶುಕ್ರನು ಧನುಷ್ ರಾಶಿಯ 2ನೇ ಮನೆಯಿಂದ ಮಕರ ರಾಶಿಯ 3ನೇ ಮನೆಗೆ ಜನವರಿ 13ರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಬುಧನು ಧನುರ್ ರಾಶಿಯ 2ನೇ ಮನೆಯಿಂದ ಮಕರ ರಾಶಿಯ 3ನೇ ಮನೆಗೆ ಜನವರಿ 17ರಂದು ರಾಶಿ ಬದಲಾವಣೆಯನ್ನು ಮಾಡಿದರೆ, ಇನ್ನು ಗುರು ಮಿಥುನ ರಾಶಿಯ 8ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ. ಶನಿ ಮೀನ ರಾಶಿಯ 5ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದು, ರಾಹು ಕುಂಭ ರಾಶಿಯ 4ನೇ ಮನೆಯಲ್ಲಿ, ಕೇತು ಸಿಂಹ ರಾಶಿಯ 10ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಅಂತಲೇ ಹೇಳ್ಬೋದು. ಈ ವೃಶ್ಚಿಕ ರಾಶಿಯವರಿಗೆ ಈ 2026ರ ಜನವರಿ ಮಾಸಿಕ ಭವಿಷ್ಯದ ಪ್ರಕಾರ ಈ ತಿಂಗಳು ನಿಮಗೆ ಬಹಳ ಪ್ರಾಯೋಗಿಕ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಗ್ತಾ ಹೋಗ್ತದೆ. ನೀವು ಹಣ, ಜವಾಬ್ದಾರಿಗಳು, ಕುಟುಂಬದ ಅಗತ್ಯತೆಗಳು ಮತ್ತು ಮುಂದೆ ಏನು ಮಾಡಬೇಕು ಎಂಬುದರ ಕುರಿತು ಯೋಚನೆಯನ್ನು ಮಾಡ್ತಾ ಇರ್ತೀರಿ. ನಿಮ್ಮಲ್ಲಿ ಕೆಲವರು ಕೆಲಸ, ಮನೆ ಮತ್ತು ಭವಿಷ್ಯದ ಯೋಜನೆಗಳು ಹೀಗೆ ಒಂದೇ ಬಾರಿಗೆ ಅನೇಕ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವಂತೆ ನಿಮಗೆ ಭಾಸವಾಗ್ಬೋದು. ಅದರಲ್ಲೂ ಈ ಜನವರಿ 8ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಈ ದ್ವಿತೀಯಾರ್ಧದಲ್ಲಿ ರಿದಮ್ ಕೂಡ ಬದಲಾಗ್ತಾ ಹೋಗ್ತದೆ. ತಿಂಗಳ ಮಧ್ಯದ ನಂತರ ನಿಮ್ಮ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದ್ದು, ನಿಮ್ಮ ಧ್ವನಿಯೂ ಕೂಡ ಬಲವಾಗ್ತಾ ಹೋಗ್ತದೆ ಸ್ನೇಹಿತರೆ. ನೀವು ಹೆಚ್ಚು ಸ್ಪಷ್ಟವಾಗಿ ಮಾತನಾಡಲು, ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಧೈರ್ಯದಿಂದ ಮುಂದುವರಿಯಲು ಪ್ರಾರಂಭಿಸಬಹುದು. 8ನೇ ಮನೆಯಲ್ಲಿರುವಂತಹ ಗುರು ಅಂದರೆ ಅಷ್ಟಮ ಗುರು ಭಾವನಾತ್ಮಕವಾಗಿ ಹಾಳಾಗಿಸುತ್ತಾನೆ ಸ್ನೇಹಿತರೆ. ನೀವು ಅದನ್ನು ಹೊರಗೆ ತೋರಿಸದಿದ್ದರೂ ವಿಷಯಗಳನ್ನು ಬಲವಾಗಿ ಅನುಭವಿಸ್ಬೋದು ಅಂತಲೇ ಹೇಳ್ಬೋದು. 5ನೇ ಮನೆಯಲ್ಲಿರುವಂತಹ ಶನಿ ಪ್ರೀತಿ, ಮಕ್ಕಳು ಮತ್ತು ಸೃಜನಶೀಲ ವಿಷಯಗಳಲ್ಲಿ ತಾಳ್ಮೆಯನ್ನು ಕಲಿಸಲಿದ್ದಾರೆ. ಅದರಿಂದ ಈ ಜನವರಿ ತಿಂಗಳಿನಲ್ಲಿ ಆತರ ಪಡುವಂತಹ ತಿಂಗಳಲ್ಲ ಅಂತಲೇ ಹೇಳ್ಬೋದು. ಇದು ಸರಿಯಾದ ದಿಕ್ಕನ್ನು ಅರಿಸುವ ಮತ್ತು ಹಂತ ಹಂತವಾಗಿ ಮುಂದುವರಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಈ ಜನವರಿ 8ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಮೊದಲ ವಾರದಲ್ಲಿ ನಿಮ್ಮ ಕೆಲಸದಲ್ಲಿ ಭದ್ರತೆ ಅಂದರೆ ಸಂಬಳ ಸ್ಥಿರತೆ, ಸಂಪನ್ಮೂಲಗಳು ಮತ್ತು ಜವಾಬ್ದಾರಿಗಳತ್ತ ಗಮನವನ್ನು ಹರಿಸ್ಬೋದು. ನಿಮ್ಮಲ್ಲಿ ಕೆಲವರು ಪ್ರೋತ್ಸಾಹಧನ, ಬಜೆಟ್, ಮೌಲ್ಯಮಾಪನ ಅಥವಾ ಬಾಕಿ ಪಾವತಿಗಳ ಬಗ್ಗೆ ಚರ್ಚಿಸ್ಬೋದು. ನೀವು ಪಡೆಯುತ್ತಿರುವ ಮೆಚ್ಚುಗೆಗಿಂತ ನಿಮ್ಮ ಪ್ರಯತ್ನಗಳು ದೊಡ್ಡದಾಗಿದೆ ಎಂದು ನೀವು ಭಾವಿಸ್ಬೋದು ಸ್ನೇಹಿತರೆ. 10ನೇ ಮನೆಯಲ್ಲಿರುವ ಕೇತುವಿನಿಂದಾಗಿ ವಿಷಯಗಳು ಸರಿಯಾಗದಿದ್ದರೂ ನಿಮ್ಮ ಮನಸ್ಥಿತಿಗಳು ತೃಪ್ತಿ ಸಿಗದಿರ್ಬೋದು. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ, ಆದರೆ ಅದಕ್ಕೆ ಏಕೆ ಖಾಲಿಯಾಗ್ತಿದೆ ಎಂದು ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಇದೊಂದು ತಾತ್ಕಾಲಿಕ ಅಂತಲೇ ಹೇಳ್ಬೋದು. ಇದು ನಿಮಗಾಗಿ ಯಶಸ್ಸು ಎಂದರೇನು ಎಂಬುದನ್ನು ಮರು ವ್ಯಾಖ್ಯಾನಿಸಲು ನಿಮ್ಮನ್ನು ಪ್ರೇರೇಪಿಸ್ತದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಜನವರಿ 14ರಿಂದ 17ರ ನಂತರ 3ನೇ ಮನೆಯಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಸಕ್ರಿಯವಾಗ್ತದೆ. ಇದು ನೀವು ಸಂವಹನ ಮತ್ತು ಉಪಕ್ರಮದ ಮೂಲಕ ಗೆಲ್ಲಲು ಪ್ರಾರಂಭಿಸ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಸಭೆಗಳು, ತರಬೇತಿ, ಅವಧಿಗಳು, ಪ್ರಸ್ತುತಿಗಳು, ಸಂದರ್ಶನಗಳು ಅಥವಾ ಕ್ಲೈಂಟ್ ಕಾರ್ಯಗಳಲ್ಲಿ ಭಾಗವಹಿಸ್ಬೋದು. ನೀವು ಮಾರಾಟ, ಮಾರ್ಕೆಟಿಂಗ್ ಅಥವಾ ಮಾಧ್ಯಮ, IT ಬೆಂಬಲ ನಿರ್ವಹಣೆಯಲ್ಲಿ ಕೆಲಸವನ್ನು ಮಾಡ್ತಿದ್ರೆ
ನೀವು ಇದ್ದಕ್ಕಿದ್ದಂತೆಯೇ ಹೆಚ್ಚಿನ ಕಾರ್ಯಗಳನ್ನು ಪಡೆಯಬಹುದು. ಆದರೆ ಈ ಕಾರ್ಯಗಳು ಗೋಚರತೆಯನ್ನು ತರಲಿದೆ. ಜನವರಿ 16ರಂದು 3ನೇ ಮನೆಯಲ್ಲಿರುವಂತಹ ಪ್ರವೇಶಿಸುವಂತಹ ಕುಜ ಧೈರ್ಯವನ್ನು ಕೂಡ ನೀಡಲಿದ್ದಾರೆ. ನೀವು ಅಂತಿಮವಾಗಿ ಆ ಸಂದೇಶವನ್ನು ಕೂಡ ಕಳಿಸ್ಬೋದು, ಆ ಅವಕಾಶವನ್ನು ಕೇಳ್ಬೋದು, ಅಥವಾ ನಿಮ್ಮ ಮುಂದೂಡುತ್ತಿದ್ದ ದಿಟ್ಟ ಹೆಜ್ಜೆಯನ್ನು ಇಡ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಮುಂದಿನ ಯೋಜನೆಗಳನ್ನು ಬದಲಾಯಿಸುವ ಕರೆಯನ್ನು ಕೂಡ ಪಡೆಯಬಹುದಾಗಿದೆ. ಹೊಸ ಪ್ರಾಜೆಕ್ಟ್, ಹಠಾತ್ ಜವಾಬ್ದಾರಿ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣಗಳು ಕೂಡ ಉಂಟಾಗಬಹುದು. ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಬನ್ನಿ, ಆದರೆ ಕೋಪದ ಉತ್ತರಗಳನ್ನು ತಪ್ಪಿಸಿ. ನಿಮ್ಮ ಮಾತುಗಳು ಈ ತಿಂಗಳು ನಿಮ್ಮ ಇಮೇಜನ್ನು ನಿರ್ಮಿಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಈ ಜನವರಿ 8ರ ನಂತರ ಹಣವು ಒಂದು ಪ್ರಮುಖ ವಿಷಯವಾಗಿರಲಿದೆ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಆದಾಯ ಮತ್ತು ಕುಟುಂಬ ಖರ್ಚುಗಳತ್ತ ಗಮನವಿರುತ್ತದೆ. ನಿಮ್ಮಲ್ಲಿ ಕೆಲವರು ದೊಡ್ಡ ಖರೀದಿಗಳನ್ನು ಯೋಜಿಸ್ಬೋದು, ಸಾಲವನ್ನು ನಿರ್ವಹಿಸ್ಬೋದು, ಅಥವಾ ಮನೆಯಲ್ಲಿ ಹಣದ ಹರಿವನ್ನು ಕೂಡ ಮರುಹೊಂದಿಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. 8ನೇ ಮನೆಯಲ್ಲಿರುವಂತಹ ಗುರು ಸಾಮಾನ್ಯವಾಗಿ ಬ್ಯಾಕಪ್ ಹಣ ಇದರ ಬಗ್ಗೆ ಯೋಚಿಸುವಂತೆ ಮಾಡಲಿದ್ದಾರೆ. ಹೆಚ್ಚು ಉಳಿತಾಯ ಮಾಡುವುದು, ವಿಮೆ ಖರೀದಿಸುವುದು, ಸಾಲಗಳನ್ನು ತೀರಿಸುವುದು ಅಥವಾ ಕುಟುಂಬದ ದೀರ್ಘಕಾಲೀನ ಭದ್ರತೆಯನ್ನು ರಕ್ಷಿಸುವುದು ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಆ ಆಲೋಚನೆಗಳು ಈಗ ಸರಿಯಾಗಲಿದೆ. ತಿಂಗಳ ಮಧ್ಯದ ನಂತರ ಹಣದ ನಿರ್ಧಾರಗಳು ಚುರುಕಾಗ್ತಾ ಹೋಗ್ತವೆ. ಏನನ್ನು ಇಟ್ಟುಕೊಳ್ಳಬೇಕು, ಏನನ್ನು ಕಡಿತಗೊಳಿಸಬೇಕು ಮತ್ತು ನಿಮ್ಮ ಹಣ ಎಲ್ಲಿ ಸೋರಿಕೆಯಾಗುತ್ತದೆ ಎಂಬುದರ ಬಗ್ಗೆ ಉತ್ತಮ ಸ್ಪಷ್ಟತೆಯೂ ಕೂಡ ನಿಮಗೆ ಸಿಗ್ಬೋದು. ನಿಮ್ಮಲ್ಲಿ ಕೆಲವರು ಸಂಗಾತಿ, ಕುಟುಂಬ ಅಥವಾ ತಡವಾದ ಹಣ ಬರುವ ಮೂಲಕ ಸಹಾಯ ಮತ್ತು ಬೆಂಬಲವನ್ನು ಕೂಡ ಪಡೆಯಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಎಚ್ಚರಿಕೆ ಏನಂತಂದರೆ 4ನೇ ಮನೆಯಲ್ಲಿರುವಂತಹ ರಾಹು ಮನೆಯ ಸೌಕರ್ಯ, ಗ್ಯಾಜೆಟ್ಗಳು, ರಿಪೇರಿ ಅಥವಾ ವಾಹನ ವಿಷಯಗಳಿಗೆ ಖರ್ಚು ಮಾಡಲು ಪ್ರಚೋದಿಸಬಹುದು. ಅಗತ್ಯವನ್ನು ಪರಿಶೀಲಿಸಿದ ನಂತರವೇ ಖರ್ಚು ಮಾಡಿ, ಇಲ್ಲದಿದ್ದರೆ ಹಣವು ಪೋಲಾಗುವುದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಲಹೆಯ ವಿಚಾರಕ್ಕೆ ಬರೋದರೆ ಸುಮ್ಮನೆ ಸಾಲವನ್ನು ಯಾರಿಗೂ ನೀಡಲಿಕ್ಕೆ ಹೋಗಬೇಡಿ. ನಿಮ್ಮ ಆರ್ಥಿಕ ಗಡಿಗಳನ್ನು ಬಲವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬ ವಿಷಯಕ್ಕೆ ಕೆಲವೊಮ್ಮೆ ಅಸ್ಥಿರವಾಗಿರ್ಬೋದು ಅಂತಲೇ ಹೇಳ್ಬೋದು. 4ನೇ ಮನೆಯಲ್ಲಿರುವಂತಹ ರಾವು ಮನಸ್ಸು ನೆಲೆಗೊಳ್ಳದ ಭಾವನೆಗಳನ್ನು ಉಂಟು ಮಾಡ್ಬೋದು. ಎಲ್ಲವೂ ಸರಿಯಾಗಿದ್ದರೂ ಏನೋ ಬದಲಾಗಬೇಕಿದೆ ಎಂದು ನೀವು ಭಾವಿಸ್ಬೋದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಮನೆಯನ್ನು ಮರುಹೊಂದಿಸ್ಬೋದು, ನವೀಕರಣವನ್ನು ಕೂಡ ಯೋಚಿಸ್ಬೋದು ಅಥವಾ ಸ್ಥಳಾಂತರಗೊಳ್ಳುವಂತಹ ಪ್ರಚೋದನೆಯನ್ನು ಕೂಡ ಅನುಭವಿಸ್ಬೋದಾಗಿದೆ ಸ್ನೇಹಿತರೆ. ಮೊದಲ ವಾರದಲ್ಲಿಯೇ ಮಾತು ಮುಖ್ಯವಾಗಿರ್ತದೆ. 2ನೇ ಮನೆಯಲ್ಲಿರುವಂತಹ ಸೂರ್ಯ, ಕುಜ, ಶುಕ್ರ ನಿಮ್ಮ ಮಾತುಗಳನ್ನು ತೀಕ್ಷ್ಣವಾಗಿಸ್ಬೋದು ಸ್ನೇಹಿತರೆ. ನೀವು ಏನನ್ನಾದರೂ ಬಲವಾಗಿ ಹೇಳ್ಬೋದು ಅಥವಾ ನಂತರ ಅರ್ಥವನ್ನು ಹೇಳಲಿಲ್ಲ ಎಂದು ನೀವು ಭಾವಿಸ್ಬೋದು. ಆದ್ದರಿಂದ ವಿಶೇಷವಾಗಿ ಕುಟುಂಬದೊಂದಿಗೆ ಮೃದುವಾಗಿ ಮಾತನಾಡ್ತಾ ಬನ್ನಿ. ಪ್ರೀತಿ ಮತ್ತು ಮದುವೆಯಲ್ಲಿ 5ನೇ ಮನೆಯಲ್ಲಿರುವಂತಹ ಶನಿ ಪ್ರಬುದ್ಧತೆಯನ್ನು ಕೇಳ್ತಾನೆ. ನೀವು ಸಂಬಂಧದಲ್ಲಿ ಇದ್ದರೆ ನೀವು ಸ್ಪಷ್ಟತೆಯನ್ನು ಕೂಡ ಬಯಸ್ಬೋದು. ಇದು ಎತ್ತ ಸಾಗುತ್ತಿದೆ, ಭವಿಷ್ಯದ ಯೋಜನೆ ಏನು, ಈ ತಿಂಗಳು ಗಂಭೀರ ಸಂಭಾಷಣೆಗಳನ್ನು ಕೂಡ ಬೆಂಬಲಿಸಲಿದೆ ಸ್ನೇಹಿತರೆ. ಕ್ಯಾಶುವಲ್ ನಾಟಕವನ್ನಲ್ಲ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಕೆಲವರು ತಿಂಗಳ ಮಧ್ಯದ ನಂತರ ಒಡಹುಟ್ಟಿದವರು ಅಥವಾ ಹಳೆಯ ಸ್ನೇಹಿತರಿಂದ ಮರು ಸಂಪರ್ಕವನ್ನು ಸಾಧಿಸ್ಬೋದು. ಕರೆ, ಸಂದೇಶ ಅಥವಾ ಸಣ್ಣ ಭೇಟಿ ಕೂಡ ಆಗ್ಬೋದು ಸ್ನೇಹಿತರೆ. ಇನ್ನು ಸಲಹೆಯ ವಿಚಾರಕ್ಕೆ ಬರೋದಾದರೆ ಭಾವನೆಗಳು ಭಾರವಾಗಿದ್ದರೆ ಸ್ಫೋಟಗೊಳ್ಳಬೇಡಿ. ನೀವು ಶಾಂತವಾಗಿರುವಾಗ ಮಾತನಾಡಿ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯಕ್ಕೆ ಸ್ಥಿರವಾದ ಕಾಳಜಿ ಬೇಕು. ಮೊದಲ ವಾರದಲ್ಲಿಯೇ ಗಂಟಲು, ಹಲ್ಲುಗಳು, ಜೀರ್ಣಕ್ರಿಯೆ ಮತ್ತು ನಿದ್ರೆಯ ಬಗ್ಗೆ ನಿಗಾವನ್ನು ಹರಿಸಿ. ಒತ್ತಡವು ದೇಹದ ಮೂಲಕ ಕಾಣಿಸಿಕೊಳ್ಬೋದು. ನೀವು ಊಟವನ್ನು ಬಿಟ್ಟರೆ ಅಥವಾ ಅನಿಯಮಿತವಾಗಿ ತಿಂದರೆ ನಿಮ್ಮ ದೇಹವು ದೂರುವನ್ನು ಕೂಡ ನೀಡಲಿದೆ. ಅದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಈ ತಿಂಗಳ ಮಧ್ಯದ ನಂತರ ಶಕ್ತಿಯು ಕೂಡ ಸುಧಾರಿಸಲಿದ್ದು ನೀವು ಬಹಳಷ್ಟು ಸಕ್ರಿಯರಾಗಿ ಇರ್ತೀರಿ. ಭುಜ, ಕೈ ನೋವು ಅಥವಾ ನೀವು ಆತುರಪಟ್ಟರೆ ಪ್ರಯಾಣದ ಆಯಾಸವನ್ನು ಕೂಡ ಉಂಟು ಮಾಡಬಹುದು. ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನು ಮಾಡಿ. ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಸ್ನೇಹಿತರೆ. ಇನ್ನು ಸಲಹೆ ಏನಂದರೆ ನೀರು, ನಿದ್ರೆ, ಲಘು ವ್ಯಾಯಾಮ ಈ ಮೂರು ಈ ತಿಂಗಳು 60% ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ಸಂವಹನ ಆಧಾರಿತ ಬೆಳವಣಿಗೆಗೆ ಜನವರಿ ಬಹಳ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಮೊದಲ ವಾರದಲ್ಲಿಯೇ ಬೆಲೆ ನಿಗದಿ, ಲಾಭ ಮತ್ತು ನಗದು ಹರಿವಿನ ಮೇಲೆ ಗಮನವನ್ನು ಹರಿಸ್ತಾ ಬಂದಿದ್ದೀರಿ. ನಿಮ್ಮಲ್ಲಿ ಕೆಲವರು ಸರಬರಾಜುದಾರರೊಂದಿಗೆ ಮರು ಮಾತುಕತೆಯನ್ನು ನಡೆಸ್ಬೋದು ಅಥವಾ ಹಳೆಯ ಆರ್ಥಿಕ ತಪ್ಪುಗಳನ್ನು ಸರಿಪಡಿಸಲು ನಿರ್ಧರಿಸ್ಬೋದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ಮಾರ್ಕೆಟಿಂಗ್, ಪ್ರಚಾರ ಮತ್ತು ನೆಟ್ವರ್ಕಿಂಗ್ ಫಲಿತಾಂಶಗಳನ್ನು ತರಲಿದ್ದು ನೀವು ಹೊಸ ವಿಚಾರಣೆಗಳು, ಕರೆಗಳು ಅಥವಾ ಲೀಡ್ಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ.
ವಿಶೇಷವಾಗಿ ಸ್ಥಳೀಯ ಸಂಪರ್ಕಗಳು ಅಥವಾ ಆನ್ಲೈನ್ ಮೂಲಕ ಪ್ರಚಾರವನ್ನು ನೀವು ಗಿಟ್ಟಿಸಿಕೊಳ್ಬೋದಾಗಿದೆ. ಮಾತನಾಡುವ ಮತ್ತು ಮನವೊಲಿಸುವ ನಿಮ್ಮ ಸಾಮರ್ಥ್ಯವು ಈಗ ದೊಡ್ಡ ಮಟ್ಟಕ್ಕೆ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕಾಗದ ಪತ್ರಗಳನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ನೀವು ಏನನ್ನಾದರೂ ಸಹಿ ಮಾಡುತ್ತಿದ್ದರೆ ವಿವರಗಳನ್ನು 2 ಬಾರಿ ಓದಿದ ನಂತರ ಸಹಿ ಮಾಡಿ ಸ್ನೇಹಿತರೆ. ಇದು ಈ ರಾಶಿಯವರಿಗೆ ಸಲಹೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳು ಕಾರ್ಯಕ್ಷಮತೆ ಅಥವಾ ಸ್ಥಿರತೆಯ ಬಗ್ಗೆ ಒತ್ತಡವನ್ನು ಅನುಭವಿಸ್ಬೋದು. 5ನೇ ಮನೆಯಲ್ಲಿರುವಂತಹ ಶನಿ ಶಿಸ್ತನ್ನು ಕೂಡ ಬಯಸಲಿದ್ದಾರೆ. ನಿಮಗೆ ಓದಲು ಮೂಡ್ ಇಲ್ಲದಿರಬಹುದು, ಆದರೆ ದಿನಚರಿ ನಿಗದಿಯಾದಾಗ ಫಲಿತಾಂಶಗಳು ಬರ್ತಾ ಹೋಗ್ತವೆ. ತಿಂಗಳ ಮಧ್ಯದ ನಂತರ ಕಲಿಕೆಯು ಕೂಡ ಸುಧಾರಿಸಲಿದ್ದು ನಿಮ್ಮ ಸ್ಮರಣ ಶಕ್ತಿ ಮತ್ತು ತಿಳುವಳಿಕೆ ಬಲಗೊಳ್ಳುತ್ತಾ ಹೋಗ್ತದೆ. ವಿಶೇಷವಾಗಿ ಬರವಣಿಗೆ, ಸಂವಹನ ಮತ್ತು ವಿಶ್ಲೇಷಾತ್ಮಕ ವಿಷಯಗಳಲ್ಲಿ ನಿಮ್ಮಲ್ಲಿ ಕೆಲವರು ಪ್ರದರ್ಶನ, ಪ್ರಸ್ತುತಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಬಹುದು. ಈ ರಾಶಿಯವರಿಗೆ ಒಳಿತಾಗಿರಲಿದೆ. ನಿಗದಿತ ಸಮಯದ ಬ್ಲಾಕ್ಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಬನ್ನಿ. ಸಣ್ಣ ದೈನಂದಿನ ಪ್ರಯತ್ನವು ದೊಡ್ಡ ಮಾನಸಿಕ ಫಲಿತಾಂಶಗಳನ್ನು ನೀಡ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಜನವರಿಯಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರವೇನು ಅಂತಂದರೆ, ಆಂತರಿಕ ಶಕ್ತಿಗಾಗಿ ಪ್ರತಿದಿನ ಓಂ ನಮಃ ಶಿವಾಯ ಎಂದು 21 ಬಾರಿ ಜಪಿಸಿ. ಧೈರ್ಯ ಮತ್ತು ರಕ್ಷಣೆಗಾಗಿ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದಿ. ಮಾತು ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಗಾಗಿ ಬೆಳಗ್ಗೆ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ ಸ್ನೇಹಿತರೆ. ಬುಧನ ಬೆಂಬಲಕ್ಕಾಗಿ ಲೇಖನಿ ಸಾಮಗ್ರಿ, ಪುಸ್ತಕಗಳನ್ನು ದಾನ ಮಾಡಿ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ. ಹಠಾತ್ ತೊಂದರೆಗಳನ್ನು ಕಡಿಮೆ ಮಾಡಲು ವಾರಕ್ಕೊಮ್ಮೆ ಒಂದು ಸಣ್ಣ ದಾನವನ್ನು ಮಾಡುವುದು ಕೂಡ ಉತ್ತಮ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ಹಾಗೆ ಆ ಸೂರ್ಯದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ಹನುಮಂತನ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.